ಬನ್ನಿ ಬನ್ನಿ ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಏರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ. ಬನ್ನಿ 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 ಎಲ್ಲರೂ ಬನ್ನಿ, ನಮ್ಮ ಸ್ವಚ್ಛತೆಯನ್ನು ಕಾಪಾಡಲು ಬನ್ನಿ. ಕಸ ಕಡ್ಡಿಗಳನ್ನು ಬೇರ್ಪಡಿಸಿ ತನ್ನಿ, ಪೌರ ಕಾರ್ಮಿಕರಿಗೆ ಸಹಕರಿಸಿ. ಬನ್ನಿ 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 ಬನ್ನಿ. ಶಾಲೆಗೆ ತಲುಪಿತು. ಅಯ್ಯೋ, ಇದೇನದು? ನಮ್ಮ ಶಾಲೆ ಮುಂದೆ ಎಷ್ಟೊಂದು ಕಸ. ಈ ಜನರಿಗೆ ಎಷ್ಟು ಹೇಳಿದರೂ ಬುದ್ಧಿ ಬರುವುದಿಲ್ಲ. ಗ್ರಾಮ ಪಂಚಾಯಿತಿ ಅವರು ದಿನಾ ಕಸದ ಗಾಡಿ ಕಳಿಸುತ್ತಾರೆ. ಹಸಿ ಕಸ ಒಣ ಕಸ ಬೇರೆ ಮಾಡಿ ಹಾಕಿ, ಎಲ್ಲಿ ಅಂದರೆ ಅಲ್ಲಿ ಹಾಕಬೇಡಿ, ದಂಡ ವಿಧಿಸುತ್ತೇವೆ ಎಂದರೂ ಕೇಳುವುದಿಲ್ಲವಲ್ಲ. ನಾನೇ ಕಸವನ್ನು ಕಸದ ಬುಟ್ಟಿಯಲ್ಲಿ ಹಾಕುತ್ತೇನೆ. ಒಣ ಕಸ, ಹಸಿ ಕಸ, ಯಾರು ನಮ್ಮ ಶಾಲೆ ಮುಂದೆ ಕಸ ಹಾರಿಸಿದ್ರೆ ಬಂದು ನಾವು ಹಾರಿಸೋಣ. ಮಕ್ಕಳೇ ಹಸಿ ಕಸನ ಹಸಿ ಕಸದ ಬುಟ್ಟಿಗೆ ಹಾಕ್ರಿ, ಒಣ ಕಸನ ಒಣ ಪಟ್ಟಿ ಹಸಿ ಕಸ ಯಾಕೆ ಹಾಕ್ಬೇಕ್ರು? ಒಣ ಕಸಕ್ಕೆ ಯಾಕೆ ಹಾಕ್ಬೇಕ್ರು? ಮಕ್ಕಳೇ, ಹಸಿ ಕಸ ಎಂದರೆ ಹಣ್ಣಿನ ಸಿಪ್ಪೆ, ತರಕಾರಿ, ಮಣ್ಣಿನಲ್ಲಿ ಸುಲಭವಾಗಿ ಕರಗುವ ವಸ್ತು. ಅದರಿಂದ ಗೊಬ್ಬರ ತಯಾರಿಸುತ್ತಾರೆ. ಒಣ ಕಸ ಎಂದರೆ ಮಣ್ಣಿನಲ್ಲಿ ಸುಲಭವಾಗಿ ಕರಗುವುದಿಲ್ಲ, ಅದನ್ನು ಮರುಬಳಕೆ ಮಾಡಬೇಕು. ಗ್ರಾಮ ಸಭೆಯವರು ದಿನಾ ಕಸದ ಗಾಡಿ ಕಳಿಸುತ್ತಾರೆ. ಕಸವನ್ನು ಮರೆಯದೆ ಕಸದ ಗಾಡಿಗೆ ಹಾಕಿ ಎಂದು. ಮಕ್ಕಳೇ, ಚೆನ್ನಾಗಿ ಕಸ ಹಚ್ಚಿದ ಕೈಯಲ್ಲಿ ಕೀಟಾಣುಗಳಿರ್ತವೆ, ಚೆನ್ನಾಗಿ ಸೊಪ್ಪಾಕಿ ಕೈ ತೊಳ್ಕೊಳ್ಳಿ. ಈ ನಾಟಕದ ಕ್ಲಾಸ್ ರೂಮ್ ಸನ್ನಿವೇಶ ದೃಶ್ಯ 2. ನಮಸ್ಕಾರ ಮಕ್ಕಳೇ. ನಮ್ಮ ಹೊಸ ಮೇಷ್ಟ್ರ? ಹೌದು, ನಾನು ನಿಮ್ಮ ಹೊಸ ಮೇಷ್ಟ್ರು. ಮೊದಲನೇದಾಗಿ ನಿಮ್ಮ ಹೆಸರನ್ನು ಹೇಳಿ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಹೆಸರು ಹೇಳ್ರಿ ಮೇಷ್ಟ್ರೆ. ನನ್ನ ಹೆಸರು ಗೋವಿಂದ ಅಂತ. ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ನೀವೆಲ್ಲ ಏನ್ ಮಾಡ್ತಾ ಇದ್ದೀರೋ? ನಾವು ಹಾಡು ಹೇಳ್ತಾ ಇದೀವಿ ಮೇಷ್ಟ್ರೆ. ಹಾ, ಅಟೆಂಡೆನ್ಸ್ ಕೊಡ್ರಪ್ಪ. ಅಲ್ಲಿದೆ ನೋಡ್ರಿ ಮೇಷ್ಟ್ರೆ. ಅಯ್ಯೋ, ಇದ್ರಲ್ಲಿ ಹೆಸರೇ ಇಲ್ವಲ್ಲಪ್ಪ. ಆಯ್ತು ಬಿಡ್ರಿ, ನಾನೇ ಬರ್ಕೊಂತೀನಿ. ನಿನ್ನ ಹೆಸರೇನಪ್ಪ? ರಾಜ ನನ್ನ ಹೆಸರು, ಸುಳ್ಳೆ ನನ್ನ ಉಸಿರು. ನಿನ್ನ ಹೆಸರು ರಾಜ ಏನಪ್ಪ? ಹೌದು ಮೇಷ್ಟ್ರೆ. ಆಯ್ತು, ಕೂತ್ಕೊಳ್ಳಪ್ಪ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಲಕ್ಕ 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 ನಾಗವಲ್ಲಿ ಮೇಷ್ಟ್ರೆ. ಆಯ್ತು, ನಾಗವಲ್ಲಿ, ಕೂತ್ಕೊಳ್ಳಮ್ಮ. ನಮಸ್ಕಾರ ಮೇಷ್ಟ್ರೆ. ಹಾ, ನಮಸ್ಕಾರ. ನೀವ್ಯಾರು? ಎಲ್ಲಿ ನಮ್ ಶಿವ ಎಲ್ಲಿ? ನಾನು ಶಿವನಪ್ಪ ಮೇಷ್ಟ್ರೆ. ಹಾ, ಎದಕ್ ಬಂದಿದ್ದೀರಾ? ಅವನು ಬೆಳಗ್ಗೆ ಊಟ ಮಾಡಿ ಬಂದಿದ್ದಿಲ್ಲ, ಅವನಿಗೆ ಊಟದ ಡಬ್ಬಿ ಕೊಟ್ಟು ಬರೋಣ ಅಂತ ಬಂದೆ. ಆಯ್ತು, ಕೊಡಿ. ತಗೊಳಪ್ಪ ಶಿವ, ಹೊಟ್ಟೆ ತುಂಬಾ ಊಟ ಮಾಡು. ಆಯ್ತಪ್ಪ. ನಾ ಇನ್ನು ಹೋಗಿ ಬರ್ತೀನಿ ಮೇಷ್ಟ್ರೆ. ಹಾ, ಹೋಗ್ ಬನ್ನಿ. ಏ ಶಿವ, ಎಲ್ಲಪ್ಪ ಶಿವ? ಏ ಶಿವ, ಈಗ ಊಟ ಟೈಮ್ ಏನೋ? ನಮ್ಮಪ್ಪ ಹೊಟ್ಟೆ ತುಂಬಾ ಊಟ ಮಾಡು ಅಂದರೆ ಮೇಷ್ಟ್ರೆ. ಆಯ್ತು, ಬೇಗ ಊಟ ಮಾಡಿ ಬಾಪ. ಆಯ್ತು ಮೇಷ್ಟ್ರೆ. ಹಾ, ನಿನ್ನ ಹೆಸರೇನಪ್ಪ? ಮೇಷ್ಟ್ರೆ, ನಾನೊಂದು ಹಾಡು ಹೇಳ್ತೀನಿ, ನನ್ನ ಹೆಸರು ಕಂಡಿಡ್ರಿ ಮೇಷ್ಟ್ರೆ. ಆಯ್ತು, ಹೇಳಪ್ಪ. ಜಯ ಕೃಷ್ಣ ಮುಕುಂದ ಮುರಾರಿ, ಜಯ ಗೋವಿಂದ ಜಯ
ಹೆಸರು ನನಗೆ ಏನಂತ ಗೊತ್ತಾಗ್ಲಿಲ್ಲಪ್ಪ, ನೀನೇ ಹೇಳಪ್ಪ. ನನ್ನ ಹೆಸರು ಕೃಷ್ಣ ಮೇಷ್ಟ್ರೆ. ಆಯ್ತು ಕೃಷ್ಣ, ಕೂತ್ಕೊಳ್ಳಪ್ಪ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಬಂಗಾರಿ ಅಂತ ಮೇಷ್ಟ್ರೆ. ಬಂಗಾರಿ ದಂಗಲು ಬಂಗಾರಿ, ದಂಗಲು ಬಂಗಾರಿ, ದಂಗಲು ಬಂಗಾರಿ, ಚಾಕ್ಲೇಟ್ ಕಡಲು ಬಡಗಾರಿ, ದಂಗಲು ಬಂಗಾರಿ, ದಂಗಲು ಬಂಗಾರಿ. ಸಾಕು ಸಾಕು, ಅವಳ ಹೆಸರು ಬಂಗಾರ ಅಂತ ಗೊತ್ತಾಯ್ತು, ನೀ ಕೂತ್ಕೊಳ್ಳಮ್ಮ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಗೌರಿ ಅಂತ ಮೇಷ್ಟ್ರೆ. ಗೌರಿ, ನೀನೇ ಹಾಡು ಹೇಳ್ಬೇಡಮ್ಮ, ನಾನೇ ನಿನ್ಗೋಸ್ಕರ ಒಂದು ಹಾಡು ಹೇಳ್ತೀನಿ. ಹೇಳ್ರಿ ಮೇಷ್ಟ್ರೆ. ಕರುಣೆ ತೋರಮ್ಮ ತಾಯಿ ಗೌರಮ್ಮ, ಶರಣೆಂದು ಬಂದೆನಮ್ಮ. ನನಗೋಸ್ಕರ ಹಾಡು ಹೇಳಿದ್ದೀರಾ ಮೇಷ್ಟ್ರೆ? ಸಂತೋಷ, ಆಹಾ, ಓಹೋ, ಸಂಗೀತ, ಓಹೋ, ಆಹಾ. ಆಯ್ತು ಗೌರಿ, ಕೂತ್ಕೊಳ್ಳಮ್ಮ. ನಿಮ್ಗೆ ದೊಡ್ಡವರಂದ್ರೆ ಗೌರವ ಕೊಡ್ಬೇಕಂತಲ್ವೇನ್ರು? ಅವರೆಲ್ಲ ಜಾಣರಲ್ಲ, ಟೆಡೆಡೆ ಟೆಡೆಡೆ ಟೆಡೆಡೆ. ಚಿಕ್ಕವರೆಲ್ಲ ಕೋಣರಲ್ಲ, ಟೆಡೆಡೆ ಟೆಡೆಡೆ ಟೆಡೆಡೆ. ನನಗ್ ಬರೋ ಕೋಪಕ್ಕೆ ನಿಮ್ಮನ್ನೆಲ್ಲ ಒಯ್ದು ಆ ನೀರ್ ತುಂಬಿರೋ ತೊಟ್ಟಿಗೆ ಬಿಸಾಕ್ಬೇಕು. ಹಾಲಲ್ಲಾದರೂ ಹಾಕಿ, ನೀರೆಲ್ಲಾದರೂ ಹಾಕಿ, ಮೇಷ್ಟ್ರೆ ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ, ಹಾಯಾಗಿರುವೆ ಮೇಷ್ಟ್ರೆ. ನನಗೂ ನಿಮ್ಮ ನೋಡಿ ಒಂದು ಹಾಡು ಹೇಳ್ಬೇಕು ಅನಿಸ್ತಾ ಇದ್ರು. ಹೇಳಿ ಮೇಷ್ಟ್ರೆ, ಹೇಳಿ. ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಸೂಪರ್ ಮೇಷ್ಟ್ರೆ, ಸೂಪರ್. ಹಾ ಆಯ್ತು, ನಿನ್ನ ಹೆಸರೇನಮ್ಮ? ಇವಳ ಹೆಸರು ಕಾವೇರಿ ಅಂತ ಮೇಷ್ಟ್ರೆ. ಇವಳಿಗೆ ಮಾತಾಡೋಕೆ ಬರೋದಿಲ್ಲ. ಇವಳು ಕಾವೇರಿ ನದಿ ತರ ಎಲ್ಲರಿಗೂ ಒಳ್ಳೇದ್ ಮಾಡ್ತಾಳೆ, ತುಂಬಾ ಒಳ್ಳೆಯವಳು. ಆಯ್ತು ಕಾವೇರಿ, ಕೂತ್ಕೊಳ್ಳಮ್ಮ, ದೇವ್ರ ಒಳ್ಳೇದ್ ಮಾಡಿ. ನಿನ್ನ ಹೆಸರೇನಪ್ಪ? My name is Anthony Gonzalez. Yes, my name is Anthony Gonzalez. ಆಯ್ತು ಆಂಟನಿ, ಕೂತ್ಕೊಳ್ಳಪ್ಪ. ನಿನ್ನ ಹೆಸರೇನಮ್ಮ? ಇವಳ ಹೆಸರು ಭುವನೇಶ್ವರಿ ಮೇಷ್ಟ್ರೆ. ಇವಳಿಗೆ ಕಿವಿ ಕೇಳಲ್ಲ. ನಮ್ ತಾಯಿ ಭುವನೇಶ್ವರಿ ತರನೇ ಇವಳು ಸಮಾಧಾನವಾಗಿರ್ತಾಳೆ. ಆಯ್ತು ಭುವನೇಶ್ವರಿ, ಕೂತ್ಕೊಳ್ಳಮ್ಮ, ದೇವ್ರ ಒಳ್ಳೇದ್ ಮಾಡಿ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಲಕ್ಷ್ಮಿ ಮೇಷ್ಟ್ರೆ. ಸಾಕು ಸಾಕು, ಅವಳ ಹೆಸರು ಲಕ್ಷ್ಮಿ ಅಂತ ನನಗೆ ಗೊತ್ತಾಯ್ತು, ನೀನ್ ಕೂತ್ಕೊಳ್ಳಮ್ಮ. ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಭೂಮಿ ಮೇಷ್ಟ್ರೆ. ಆ ಶಿವನೇ ಸಾಕು ಸಾಕು, ಅವಳ ಹೆಸರು ಭೂಮಿ ಅಂತ ನನಗೆ ಗೊತ್ತಾಯ್ತು. ನಿನ್ನ ಹೆಸರೇನಪ್ಪ? ನನ್ನ ಹೆಸರು ಅಕ್ಬರ್ ಮೇಷ್ಟ್ರೆ. ಅಮರ್, ಆಂಟೋನಿ. ಆಯ್ತು ಅಕ್ಬರ್, ಕೂತ್ಕೊಳ್ಳಪ್ಪ. ಮಗ, ಪಾಠ ಮಾಡಿ ಮಾಡಿ ಸುಸ್ತಾಗಿದೆಯಾ? ಹೊಟ್ಟೆ ತುಂಬಾ ಊಟ ಮಾಡಿ. ಆಯ್ತವ್ವ. ಮೇಷ್ಟ್ರೆ, ಇವರು ನಮ್ಮ ಅವ್ವ ಕಂಡ್ರು. ಬೇಡುವೆನು ವರವನ್ನು ಕೊಡತಾಯಿ ವರವನ್ನು, ಕಡೆತನಕ ಮರೆಯಲ್ಲ ಜೋಗಿ, ಕಡೆತನಕ ಮರೆಯಲ್ಲ ಜೋಗಿ. ಹಾ, ವರ ಕೊಡ್ತಾರ, ನೀವು ಹೋಗವ್ವ. ನೀವು ಒಳ್ಳೆ ಮಕ್ಕಳು ತಾನೆ, ನೀವು ಓದಿ ದೊಡ್ಡ ದೊಡ್ಡ ಕೆಲ್ಸಕ್ಕೆ ಹೋಗ್ಬೇಕು ತಾನೆ. ಅದೇ ರಾಗ, ಅದೇ ತಾಳ. ಓದಿ ಏನ್ ಮಾಡ್ಬೇಕು ಮೇಷ್ಟ್ರೆ? ಓದಿ ಇಂಜಿನಿಯರ್, ಡಾಕ್ಟರ್ ಆಗ್ಬೇಕು. ಮೇಷ್ಟ್ರೆ, ಚೆನ್ನಾಗಿ ಓದಿ ಒಬ್ಬ ಒಳ್ಳೆ ರೈತನೂ ಆಗ್ಬೋದಲ್ವಾ ಮೇಷ್ಟ್ರೆ? ಹೌದು ಮಗು, ನಮ್ಮ ದೇಶದ ಅನ್ನದಾತ ರೈತನೂ ಆಗ್ಬೋದು. ಮೇಷ್ಟ್ರೆ, ನಾನು ಏನೇ ಆದರೂ ಒಳ್ಳೆ ಮನುಷ್ಯನಾಗಬಹುದಲ್ಲವ ಮೇಷ್ಟ್ರೆ? ಹೌದು ಪುಟ, ಖಂಡಿತ. ನಮ್ಮ ರಾಷ್ಟ್ರಕವಿ ಕುವೆಂಪು ಹೇಳಿದ ಹಾಗೆ ಏನಾದರೂ ಆಗು, ಮೊದಲು ನೀ ಒಳ್ಳೆಯ